ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತುಗೆ ಏನಾಯಿತು ಅಂತ ಮಹಿಮಾ ಕೇಳ್ತಾಳೆ. ಅಣ್ಣಂಗೆ ಮದುವೆ ಆಗಿಲ್ಲ, ಅಡುಗೆ ಮಾಡೋದು ಅವರೇ ಅಂತ ಅಮಿತ್ ಹೇಳ್ತಾನೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಹುಡುಗಿನೇ ಸಿಗುತ್ತೆ ಅಂತ ಮಹಿಮಾ ಹಿಂದಿಲಿ ಹೇಳ್ತಾಳೆ. ಧನ್ಯವಾದ ಅಂತಾನೆ ಮುತ್ತು. ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ, ನಿಮ್ಮನ್ನು ಮದುವೆ ಆಗೋ ಹುಡುಗಿಗೆ ಕಷ್ಟ ಇಲ್ಲ ಅಂತ ಮಹಿಮಾ ಹಿಂದಿಯಲ್ಲಿ ಹೇಳಿದರೆ ಅದನ್ನು ಅಮಿತ್ ಕನ್ನಡದಲ್ಲಿ ಮುತ್ತುಗೆ ಹೇಳ್ತಾನೆ. ಅನ್ನಕ್ಕೆ ಏನು ಹೇಳ್ತೀವಿ, ಚಾವಲ್ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ಮುತ್ತು. ಹೀಗೆ ಮಾತಾಡ್ತಾ ಊಟ ಮಾಡ್ತಾರೆ. ಈಚೆ ಬ್ಯಾಟ್ರಿ ವೈಭವಿ ಹತ್ರ ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ, ಬಿಸಿಲು ಬೇರೆ ಜಾಸ್ತಿ ಇದೆ, ಕಲರ್ ಫೇಡ್ ಆಗೋಗುತ್ತೆ, ಒಳಗಡೆ ಬಂದು ಕೂತ್ಕೊಳ್ಳಿ ಅಕ್ಕ ಅಂತಾನೆ. ನಿಮ್ಮ ಅಣ್ಣಂಗೆ ಸಾರಿ ಕೇಳೋಕ್ಕೆ ಹೇಳು ಬ್ಯಾಟ್ರಿ ಅಂತಾಳೆ ವೈಭವಿ. ಅಣ್ಣೋ ಅಂತಾನೆ ಬ್ಯಾಟ್ರಿ. ಏಯ್ ಬಂದು ಕೆಲಸ ನೋಡು, ಹಠ ಮಾಡಿದೆ, ಮೊದಲು ಎದ್ದು ಹೋಗೋಕ್ಕೆ ಹೇಳು, ಕಸ್ಟಮರ್ಸ್ ಬಂದರೆ ಸುಮ್ಮನೆ ಕಿರಿಕಾಗುತ್ತೆ ಅಂತಾನೆ ಕಂಟಿ. ಅಕ್ಕೋ ಅಂತಾನೆ ಬ್ಯಾಟ್ರಿ. ಸಾರಿ ಕೇಳಕ್ಕೆ ಹೇಳು ಅಂತಾಳೆ ವೈಭವಿ. ಅಣ್ಣೋ ಅಂತಾನೆ ಬ್ಯಾಟ್ರಿ. ನಾನು ಸಾರಿನೂ ಕೇಳಲ್ಲ, ಏನೂ ಕೇಳಲ್ಲ, ಅಷ್ಟಕ್ಕೂ ನಾನೇ ಸಾರಿ ಕೇಳಬೇಕು, ಅರ್ಥ ಮಾಡ್ಕೊಂಡಿದ್ದಿದ್ರೆ ಇಲ್ಲಿಗೆ ಬಂದು ಸೀನ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಅಂತಾನೆ ಕಂಟಿ. ಅರ್ಥ ಮಾಡ್ಕೊಂಡಿರೋದಕ್ಕೆ ಇಲ್ಲಿಗೆ ಬಂದು ಕೂತಿರೋದು ನಾನು, ಏನು ಅಂತ ಅರ್ಥ ಆಗಿದ್ದಿದ್ರೆ ಹೀಗೆ ಕೂರಿಸ್ತಾ ಇರಲಿಲ್ಲ, ಸ್ವಲ್ಪ ಅರ್ಥ ಆಗೋ ಥರ ನೀನಾದರೂ ಹೇಳೋ ಬ್ಯಾಟ್ರಿ ಅಂತಾಳೆ ವೈಭವಿ. ನಿಮ್ಮಿಬ್ರದ್ದು ಕೇಳಿ ಕೇಳಿ ನನಗೆ ತಲೆ ಕೆಟ್ಟು ಹೋಗ್ತಿದೆ ಅಂತಾನೆ ಬ್ಯಾಟ್ರಿ. ನನಗೆ ಅವಳು ಅರ್ಥ ಆಗಿದ್ದಾಳೆ, ಅದನ್ನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಳಿಸು ಬ್ಯಾಟ್ರಿ ಅಂತಾನೆ ಕಂಟಿ. ಸರಿ ಬ್ಯಾಟ್ರಿ, ಇವಾಗೊಂದು ಟೆಸ್ಟ್ ಮಾಡ್ತೀನಿ, ಅದಕ್ಕೆ ನಿಮ್ಮಣ್ಣ ರೆಡಿ ಇದನ್ನು ಕೇಳು ಅಂತಾಳೆ ವೈಭವಿ. ಅಣ್ಣ ಒಪ್ಕೋ, ಇಲ್ಲ ಅಂದರೆ ಅತ್ತಿಗೆ ಇಲ್ಲಿಂದ ಒಂದಿಂಚು ಕದಲಲ್ಲ, ಕಸ್ಟಮರ್ಸ್ ಬಂದರೆ ನಮಗೆ ತೊಂದರೆ ಆಗುತ್ತೆ, ಹೇಳೋದನ್ನು ಹೇಳಿದ್ದೀನಿ, ಇನ್ನು ನಿನಗೆ ಬಿಟ್ಟಿದ್ದು ಅಂತಾನೆ ಬ್ಯಾಟ್ರಿ. ಸರಿ ಅದೇನು ಟೆಸ್ಟು ಅಂತ ಕೇಳು ಅಂತಾನೆ ಕಂಟಿ. ನಿನಗೆ ನಾನು ನಿಜವಾಗ್ಲೂ ಅರ್ಥ ಆಗಿದ್ದರೆ ಅದನ್ನು ಯೋಚನೆ ಮಾಡಿದೆ ತಕ್ಷಣ ಹೇಳಬೇಕು ಅಂತಾಳೆ ವೈಭವಿ. ಹ್ಞೂ ಸರಿ ಅಂತಾನೆ ಕಂಟಿ. ನಾನು ಅಂತ ವೈಭವಿ ಹೇಳ್ತಾಳೆ. ನಾನು ಅಂತಾನೆ ಕಂಟಿ. ನಿನ್ನನ್ನು ಅಂತಾಳೆ ವೈಭವಿ. ನಿನ್ನನ್ನು ಅಂತಾನೆ ಕಂಟಿ. ಸಾರಿ ಅಂತಾಳೆ ವೈಭವಿ. ಆಗ ಕಂಟಿ ಹೇಳ್ದೆ ನಗ್ತಾನೆ. ನೀನು ಸೋತೆ, ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಆಯಿತು ಅಂತಾಳೆ ವೈಭವಿ. ಹಲೋ, ನೀನು ಸ್ಕೂಟರ್ ಓಡಿಸೋಳೆ ಆಗಿರ್ಬೋದು, ಆದರೆ ನಾನು ಅದನ್ನು ರಿಪೇರಿ ಮಾಡೋನು, ಎಲ್ಲಿ ಟೈಟ್ ಮಾಡಬೇಕು ಎಲ್ಲಿ ಲೂಸ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತಾನೆ ಕಂಟಿ. ಹಾಗಿದ್ರೆ ನೀನು ಸಾರಿ ಕೇಳಲ್ಲ ಅಲ್ವಾ ಅಂತಾಳೆ ವೈಭವಿ. ನನಗೆ ಯಾರ ಮುಂದೆ ಹೋಗಿ ಆನ್ ಮಾಡಬೇಕು ಅಂತ ಗೊತ್ತು, ಅಲ್ಲಿಗೆ ಹೋಗ್ತೀನಿ ಅಂತ ವೈಭವಿ ಹೋಗ್ತಾಳೆ. ಈಚೆ ಚಂದನ ಮಹಿ ಹತ್ರ ಬರ್ತಾಳೆ. ಆಗ ಮಹಿ, ಯಾಕಮ್ಮ ನನ್ನ ಬಿಟ್ಟು ಹೋದೆ, ನಾನೇನು ತಪ್ಪು ಮಾಡಿದ್ದೆ, ಒಂದು ಸಲ ಬಾರಮ್ಮ, ನಿನ್ನ ನೋಡಬೇಕು, ನಿನ್ನ ಮಾತಾಡಿಸ್ಬೇಕು ಅನ್ನಿಸ್ತಿದೆ ಅಂತ ನಿದ್ರೆ ಕಣ್ಣಲ್ಲಿ ಕನವರಿಸ್ತಾನೆ. ಆಗ ಚಂದನ ಅಲ್ಲಿಂದ ಎದ್ದು ಹೋಗಬೇಕು ಅನ್ನುವಾಗ ಮಹಿ ಅವಳ ಕೈನ ಹಿಡ್ಕೊಂಡು ಅತ್ತಿಗೆ ಅಂತಾನೆ. ಏನಾಯ್ತು ಮಹಿ ಅಂತಾಳೆ ಚಂದನ. ನನ್ನ ಅಮ್ಮನ ತರಹ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಲ್ವಾ, ನಿಮ್ಮನ್ನೇ ನನ್ನ ಅಮ್ಮ ಅಂತ ಅಂದ್ಕೊಂಡಿದ್ದೀನಿ, ನೀವು ನನ್ನ ಬಿಟ್ಟು ಹೋದರೆ ನಾನು ನಿಜವಾಗ್ಲೂ ಅನಾಥ ಆಗಿಬಿಡ್ತೀನಿ ಅತ್ತಿಗೆ ಅಂತ ಅಳ್ತಾನೆ ಮಹಿ. ಅಳಬೇಡ ಮಹಿ, ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ, ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ರೆಸ್ಟ್ ಮಾಡು ಮಹಿ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಚಂದನ ಅಲ್ಲಿಂದ ಬರ್ತಾಳೆ. ಈಚೆ ನಟರಾಜ, ತಗೋ ಅಮ್ಮ, ನೀನು ಹೇಳಿದ್ದೆಲ್ಲ ತಂದಿದ್ದೀನಿ ತಗೋ ಅಂತ 2 ಚಾಕ್ಲೇಟನ್ನು ಕೂಡ ಕೊಡ್ತಾರೆ. ಥ್ಯಾಂಕ್ಸ್ ಅಂಕಲ್ ಅಂತಾಳೆ ಚಂದನ. ಇದಕ್ಕೆಲ್ಲ ಥ್ಯಾಂಕ್ಸ್ ಬೇಡ, ಅಂಗಡಿಯವನ ಹತ್ರ ಚಾಕ್ಲೇಟ್ ಚೇಂಜ್ ಇರಲಿಲ್ವಂತೆ, ಅದಕ್ಕೆ 2 ಚಾಕ್ಲೇಟ್ ಕೊಟ್ಟಿದ್ದ, ಅದನ್ನು ತಂದು ನೀನು ಕೊಟ್ಟೆ ಅಷ್ಟೇ. ಏನಮ್ಮ ನೀನು ಓದಿರೋಳಲ್ವಾ, ಅಷ್ಟು ಗೊತ್ತಾಗಲ್ವಾ, ಈ ಸಣ್ಣ ಪುಟ್ಟ ಜ್ವರಕ್ಕೆ ಟ್ಯಾಬ್ಲೆಟ್ ತಿನ್ನಬಾರ್ದಮ್ಮ, ಅದು ತನ್ನಿಂದ ತಾನೇ ಕಮ್ಮಿ ಆಗಬೇಕಮ್ಮ. ಈ ನಟರಾಜ ಟ್ಯಾಬ್ಲೆಟ್ ಎಲ್ಲ ಬಿಟ್ಟು ಎಷ್ಟು ವರ್ಷ ಆಯಿತು ಗೊತ್ತಾ, ನೋಡು ರಟ್ಟೆ ತುಂಬ ಶಕ್ತಿ ಇದೆ, ದಿಸ್ ಈಸ್ ಕಮ್ಯುನಿಟಿ ಪವರ್ ಅಂದರೆ ಅಂತಾರೆ ನಟರಾಜ್. ಅದು ಕಮ್ಯುನಿಟಿ ಅಲ್ಲ, ಇಮ್ಯುನಿಟಿ ಪವರ್ ಅಂತ ಚಂದನ ನಗ್ತಾಳೆ. ಯಾವುದೋ ಒಂದು ಅಂತಾರೆ ನಟರಾಜ. ನಿಮಗೆ ಅಷ್ಟೊಂದು ಹೆಲ್ತ್ ಕಾನ್ಷಿಯಸ್ ಇರೋರು ದಿನ ಯಾಕೆ ಕುಡಿತೀರಾ ಅಂತಾಳೆ ಚಂದನ. ಅದು ನನ್ನ ಪರ್ಸ್ನಲ್ ಮ್ಯಾಟ್ರ್, ಅದನ್ನು ಕ್ವಶನ್ ಮಾಡೋ ಅಧಿಕಾರ ಇಲ್ಲ ಯಾರಿಗೂ. ಅವನ ಅಮ್ಮಂಗೂ ಹಾಗೆ ಬಿಟ್ಟು 2-3 ದಿನಕ್ಕೆ ಜ್ವರ ಬರೋದು, ಇವಾಗ ಇವನಿಗೆ ಶುರುವಾಗಿದೆ, ಹೋಗಿ ಟ್ಯಾಬ್ಲೆಟ್ ಕೊಡು ಹೋಗು ಅಂತಾರೆ ನಟರಾಜ. ಟ್ಯಾಬ್ಲೆಟ್ ಕೊಡ್ತೀನಿ ಮೈ, ಅಮ್ಮ ಮೊದಲು ನಿಮಗೆ ಎಲ್ಲಿ ಸಿಕ್ಕಿದ್ರು, ಏನಾಯಿತು ಅಂಕಲ್ ಅಂತಾಳೆ ಚಂದನ. ಅವಳು ಎಲ್ಲಿದ್ಲೋ ಅಲ್ಲೇ ಸಿಕ್ಕಿದ್ಲು, ಅದು ಈಗ ನಿನಗ್ಯಾಕೆ ಅಂತಾರೆ ನಟರಾಜ. ಅವರು ನಿಮ್ಗೆ ಹೇಗೆ ಪರಿಚಯ, ಮೊದಲು ಅವರನ್ನು ಎಲ್ಲಿ ಮೀಟ್ ಮಾಡಿದ್ರಿ ಅಂತಾಳೆ ಚಂದನ. ಅದನ್ನು ತಿಳ್ಕೊಂಡು ನೀನೇನಮ್ಮ ಮಾಡ್ತೀಯಾ ಅಂತಾರೆ ನಟರಾಜ. ಸರಿ ಅವ್ರ ಹೆಸರೇನು ಅಂತಾಳೆ ಚಂದನ. ನಾನು ಹೇಳಲ್ಲ ಅಂತಾರೆ ನಟರಾಜ್. ಅವ್ರು ಇವಾಗ ಎಲ್ಲಿದ್ದಾರೆ ಅದನ್ನಾದರೂ ಹೇಳು ಅಂತಾಳೆ ಚಂದನ. ಒಂದು ಟ್ಯಾಬ್ಲೆಟ್ ತರೋಕ್ಕೆ ಹೇಳಿ ನನ್ನ ಫ್ಲ್ಯಾಶ್ ಬ್ಯಾಗ್ಗೆಲ್ಲ ಕೈ ಹಾಕ್ತಿದ್ಯಲ್ಲ ನೀನು, ಕೇಳಿ ಸಾಕು, ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡು ಹೋಗ್ಕೊಡು ಅಂತಾರೆ ನಟರಾಜ. ಸತ್ಯ ಹೇಳಲ್ವಾ ಅಂತಾಳೆ ಚಂದನ. ಹೇಳಲ್ಲ ಅಂತಾರೆ ನಟರಾಜ್. ಒಂದಲ್ಲ ಒಂದಿನ ನಿಜ ಏನು ಅಂತ ನೀವೇ ನಿಮ್ಮ ಬಾಯಾರೆ ಹೇಳ್ತೀರಾ ಅಂತಾಳೆ ಚಂದನ. ಚಾಲೆಂಜಾ ಅಂತಾರೆ ನಟರಾಜ. ಹ್ಞೂ ಅಂತಾಳೆ ಚಂದನ. ನೋಡೇ ಬಿಡೋಣ ಅಂತಾರೆ ನಟರಾಜ. ಈ ಚಾಲೆಂಜಲ್ಲಿ ನಾನೇ ಗೆಲ್ಲೋದು ಅಂತಾಳೆ ಚಂದನ. ವೇಟ್ ಆ್ಯಂಡ್ ಸಿ ಅಂತಾರೆ ನಟರಾಜ್.
ಚಂದನ ಅಲ್ಲಿಂದ ಹೋಗ್ತಾಳೆ. ಪದೇ ಪದೇ ಅದೇ ವಿಷಯ ಕೇಳ್ತಿದ್ದಾಳೆ. ಅವಳ ಉದ್ದೇಶ ಏನಿರ್ಬೋದು ಅಂತಾರೆ ನಟರಾಜ. ಈಚೆ ಮೈ ಬಂದು ಕೂತ್ಕೊಂಡು ಅತ್ತಿಗೆ ಅಂತಾನೆ. ಮೈ ಎದ್ಯಾ ಅಂತಾಳೆ ಚಂದನ. ಹಾಂ ಅತ್ತಿಗೆ, ಟ್ಯಾಬ್ಲೆಟ್ ಕೊಟ್ರಲ್ಲ, ಜ್ವರ ಸ್ವಲ್ಪ ಬಿಡ್ತು ಅಂತಾನೆ ಮೈ. ಕಾಫಿ ತರ್ತೀನಿರು ಅಂತ ಕಾಫಿನ ತಂದುಕೊಟ್ಟು, ಇವಾಗ ಪರವಾಗಿಲ್ವಾ ಅಂತಾಳೆ ಚಂದನ. ಹಾಂ ಅತ್ತಿಗೆ, ಈಗ ಪರವಾಗಿಲ್ಲ ಅಂತಾನೆ ಮೈ. ಆಗ ವೈಭವಿ ಅಲ್ಲಿ ಬರ್ತಾಳೆ. ಅರೆ ವೈಭವಿ, ಒಳಗೆ ಬನ್ನಿ ಅಂತಾಳೆ ಚಂದನ. ಕಂಠಿ ಇಲ್ಲ ಅಲ್ವಾ ಅಂತಾಳೆ ವೈಭವಿ. ಇಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಚಂದನ. ವೈಭವಿ ಕೂತ್ಕೋತಾಳೆ. ನಿಮಗೆ ಕಾಫಿ ಓಕೆ ಅಲ್ವಾ ಅಂತ ಚಂದನ ಕಾಫಿ ತರೋಕೆ ಹೋಗ್ತಾಳೆ. ಯಾಕೆ ಮೈ, ಹುಷಾರಿಲ್ವಾ ಅಂತಾಳೆ ವೈಭವಿ. ಸ್ವಲ್ಪ ಫೀವರ್ ಆಗಿತ್ತು ಅಂತಾನೆ ಮೈ. ಹಾಸ್ಪಿಟ್ಲಿಗೆ ಹೋಗೋದಲ್ವಾ ಅಂತ ವೈಭವಿ ಅಂದಾಗ, ಟ್ಯಾಬ್ಲೆಟ್ ತೊಗೊಂಡೆ, ಈಗ ಸರಿ ಹೋಗುತ್ತೆ ಅಂತಾನೆ ಮೈ. ವೈಭವಿಗೆ ಕಾಫಿ ಕೊಡ್ತಾಳೆ ಚಂದನ. ನೀವು ಹೇಗಿದ್ದೀರಾ ಅಂತಾಳೆ ವೈಭವಿ. ಚೆನ್ನಾಗಿದ್ದೀನಿ, ನೀವು ಅಂತಾಳೆ ಚಂದನ. ಓಕೆ ಅಂತಾಳೆ ವೈಭವಿ. ಏನು ಮತ್ತೆ ಅಣ್ಣನ ಜೊತೆ ಜಗಳನಾ ಅಂತಾನೆ ಮೈ. ಅಣ್ಣನ ಜೊತೆ ಜಗಳ ಮಾಡಿದರೆ ಮಾತ್ರ ಇಲ್ಲಿಗೆ ಬರ್ತೀನಿ ಅಂತಾಳೆ ವೈಭವಿ. ಹಾಗೇನಿಲ್ಲ, ಸುಮ್ಮನೆ ಕೇಳಿದೆ. ಲಾಸ್ಟ್ ಟೈಮ್ ಅಣ್ಣನ ಮೇಲೆ ಕಂಪ್ಲೇಂಟ್ ಹೇಳೋಕೆ ತಾನೇ ನೀವು ಮನೆಗೆ ಬಂದಿದ್ದು ಅಂತಾನೆ ಮೈ. ಏನೋ ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತಾಳೆ ಚಂದನ. ಅತ್ತಿಗೆ, ನೀವು ಊರಿಗೆ ಹೋದಾಗ ಇವ್ರ ಜೊತೆನೇ 24 ಗಂಟೆ ಮಾತಾಡ್ತಿದ್ದ, ಪ್ರಾಬ್ಲಮ್ ಎಲ್ಲಿಂದ ಬರಬೇಕು ಅಂತಾನೆ ಮೈ. ನೀನು ಕದ್ದು ನೋಡಿದ್ಯಾ ಅನ್ಸತ್ತಲ್ವಾ ಅಂತಾಳೆ ವೈಭವಿ. ನಾನಂತವನಲ್ಲ ಅಂತಾನೆ ಮೈ. ಇವಾಗ ಏನಾಯಿತು ಹೇಳಿ ಅಂತಾಳೆ ಚಂದನ. ಇವನ ಅಣ್ಣ 1 ವಾರದಿಂದ ಚೆನ್ನಾಗೇ ಮಾತಾಡ್ತಿದ್ದ, ಆದರೆ 2 ದಿನದಿಂದ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಕೇಳಿದರೆ ಸಿಟ್ಟು ಮಾಡ್ಕೊತಾನೆ. ನನಗೆ ಹೇಗಾಗಬೇಡ, ನೀವೇ ಹೇಳಿ. ನನ್ನ ಜೊತೆ ಮಾತಾಡಿದ್ರೇ ಅವನು ನಿದ್ರೆ ಮಾಡ್ತಿದ್ದು, ಆದರೆ 2 ದಿನದ ಹಿಂದೆ ನಾನು ಕಾಲ್ ಮಾಡ್ತಿದ್ರು ಕಟ್ ಮಾಡೋಕ್ಕೆ ಶುರು ಮಾಡ್ದೆ. ನಾನು ಬಿಡಲಿಲ್ಲ, ಮತ್ತೆ ಕಾಲ್ ಮಾಡಿದೆ, ರಿಸೀವ್ ಮಾಡಿ ಸ್ವಿಚ್ ಆಫ್ ಮಾಡ್ಕೊಳ್ಳ. ನಿನ್ನೆ ಕೂಡ ಆನ್ ಮಾಡಲಿಲ್ಲ, ಶಾಪಲ್ಲೂ ಇರಲಿಲ್ಲ. ಇವತ್ತು ಮೊಬೈಲ್ ಆನ್ ಮಾಡಿರೋದು ನೋಡಿ, ನೇರವಾಗಿ ಶಾಪ್ಗೆ ಹೋದೆ. 2 ದಿನದಿಂದ ಏನಾಯಿತು, ಯಾಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ. ಆದರೆ ಅವನು ನನಗೆ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಹೇಳ್ದ. ಇನ್ನು ಮುಂದೆ ನನ್ನ ಜೊತೆ ಮಾತಾಡಬೇಡ, ನೋಡೋದಕ್ಕೂ ಬರಬೇಡ ಅಂತ ಹೇಳ್ದ. ಆ ಥರ ತಪ್ಪು ನಾನೇನು ಮಾಡಿದೆ, ಕೇರ್ ಮಾಡಿದ್ದಪ್ಪ ಅಂತಾಳೆ ವೈಭವಿ. ಓ, ಹಾಗಿದ್ರೆ ಅವತ್ತು ಅಣ್ಣಂಗೆ ಅಷ್ಟೊಂದು ಫೋನ್ ಮಾಡ್ತಿದ್ದಿದ್ದು ನೀವೇನಾ? ಅವತ್ತೊತ್ತಿಗೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕಾದ್ರೆ ಅಣ್ಣಂಗೆ ಇವ್ರ ಮೇಲಿನ ಮೇಲೆ ಫೋನ್ ಮಾಡ್ತಾನೇ ಇರೋದು. ಕೋಪ ಬಂದು ಅಣ್ಣ ಫೋನ್ ಎತ್ತಿ ಬಿಸಾಕ್ದ ಅಂತಾನೆ ಮೈ. ಚಿಕ್ಕಮಂಗ್ಳೂರಿಗೆ ಹೋಗಿದ್ರಾ ಅಂತಾಳೆ ವೈಭವಿ. ಏನಾಯಿತು ಅಂತ ಕಂಠಿ, ನಿಮ್ಮ ಹತ್ರ ಹೇಳಿಲ್ವಾ ಅಂತಾಳೆ ಚಂದನ. ಇಲ್ಲ ಅಂತಾಳೆ ವೈಭವಿ. ಅದು ಮನೇಲಿ ದೊಡ್ಡ ಪ್ರಾಬ್ಲಮ್ ಆಯಿತು ವೈಭವಿ. ಅಪ್ಪಂಗೂ ನಮಗೂ ಇಶ್ಯೂಸ್ ಆಗಿ ಮನೇಲಿ ಏನೇನೋ ನಡೆದೋಯ್ತು ಅಂತ ಆಗಿರೋದನ್ನು ಚಂದನ ಹೇಳ್ತಾಳೆ. ಪಾಪ ಕಂಠಿ ಅಣ್ಣ ಗಲಾಟೆಯಲ್ಲಿ ಗಾಡಿಯಿಂದ ಕೆಳಗೆ ಬಿದ್ದು ಏಟು ಬೇರೆ ಮಾಡ್ಕೊಂಡಿದ್ದಾನೆ ಅಂತಾನೆ ಮೈ. ಅಯ್ಯಯ್ಯೋ ಹೌದಾ, ವಿಷಯ ಗೊತ್ತಿಲ್ಲದೆ ಕಂಠಿಗೆ ತುಂಬಾ ಬೈದ್ಬಿಟ್ಟೆ ಅಂತಾಳೆ ವೈಭವಿ. ಕಂಠಿನ ಇಷ್ಟಪಡ್ತಿದ್ದೀರಾ, ಅವ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಂತಾಳೆ ಚಂದನ. ಗೊತ್ತು, 2 ದಿನ ಮಾತಾಡಿಲ್ವಲ್ಲ ಅದಕ್ಕೆ ಅಂತಾಳೆ ವೈಭವಿ. ಈಗ ನಿಜ ಗೊತ್ತಾಯ್ತಲ್ವಾ ಅಂತಾಳೆ ಚಂದನ. ಈಗ ನಾನು ತಪ್ಪು ಮಾಡಿದ್ದೀನಿ ಅನಿಸ್ತಿದೆ ಅಂತಾಳೆ ವೈಭವಿ. ನೋಡಿ ವೈಭವಿ, ಪ್ರೀತಿ ಮಾಡಿದ್ಮೇಲೆ ಉಳಿಸ್ಕೊಳ್ಳೋಕ್ಕೆ ತಾಳ್ಮೆ ಬೇಕು. ಪ್ರೀತಿ ಮತ್ತೆ ಕೋಪ ಬೆಂಕಿ ಇದ್ದಂಗೆ, ಅದು ಹಚ್ಚಿದವರನ್ನ ಸುಡುತ್ತೆ, ಎದುರುಗಡೆ ಇದ್ದವರನ್ನು ಸುಡುತ್ತೆ. ಯಾವುದೇ ವಿಷಯ ಆದರೂ ಪೂರ್ತಿ ತಿಳ್ಕೊಳ್ದೆ ಮಾತಾಡಿದರೆ ವಿಷಯ ಗೊತ್ತಾದ್ಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ನೀವು ಕಂಠಿನ ಪ್ರೀತಿಸೋದಾದರೆ ಅವ್ರ ಮಾತಿಗಿಂತ ಮೌನನೇ ಜಾಸ್ತಿ ಅರ್ಥ ಆಗಬೇಕು ಅಲ್ವಾ ಅಂತಾಳೆ ಚಂದನ. ನಿಜ ಅಂತಾಳೆ ವೈಭವಿ. ನನಗೆ ಮೊದಲಿಂದನೂ ಮೂಗಿನ ತುದಿಲೇ ಕೋಪ, ಬೇಗ ಸಿಟ್ಟು ಬರುತ್ತೆ. ನೀವು ನೋಡಿ ನನಗೆ ಎಷ್ಟು ಬೇಗ ಎಲ್ಲ ಅರ್ಥ ಮಾಡಿಸಿದ್ರಿ, ಅದಕ್ಕೆ ಅನಿಸುತ್ತೆ ಹರಿ. ಎಷ್ಟೇ ತಲೆ ಮಾಡಿದರೂ ನೀವು ತಾಳ್ಮೆಯಿಂದ ಇರ್ತೀರಾ. ನಿಮ್ಮಿಬ್ಬರ ಮಧ್ಯೆ ಇರೋದು ಬರೀ ಸ್ನೇಹ ಅಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋ ಸ್ಟ್ರಾಂಗ್ ಬಾಂಡಿಂಗ್ ಅಂತಾಳೆ ವೈಭವಿ. ಹಾಂ, ಕಾಫಿ ಕುಡೀರಿ, ಆರೋಗುತ್ತೆ ಅಂತಾಳೆ ಚಂದನ. ಕಾಫಿಗೆ ಯಾಕೆ ಇಷ್ಟೊಂದು ಪೌಡರ್ ಹಾಕಿದ್ದೀರಾ? ಬೇವಿನ ಸೊಪ್ಪು ಹಾಕಿದಾಗಿದೆ. ಕಾಫಿ ಕುಡಿತಿದ್ದಾಗೆ ರಿಲೀಫ್ ಆಗಬೇಕು, ಮೈಂಡ್ ಫ್ರೆಶ್ ಅಪ್ ಆಗಬೇಕು. ಇದು ಸ್ವಲ್ಪ ಸುಮಾರಾಗಿದೆ. ನಿಮಗೆ ಇನ್ನೂ ಒಂದು ಸಲ ಬಂದಾಗ ಹೇಗೆ ಕಾಫಿ ಮಾಡೋದು ಅಂತ ಹೇಳ್ಕೊಡ್ತೀನಿ, ಸರಿನಾ? ನಾನಿನ್ನು ಬರ್ತೀನಿ ಅಂತ ವೈಭವಿ ಹೋಗ್ತಾಳೆ. ನೋಡಿದ್ರೆ ಅತ್ತಿಗೆ, ಇವಳಿಗೆ ಎಷ್ಟು ಕೊಬ್ಬು ನಿಮಗೆ ಅಂತಾಳೆ. ಇವಳಿಗೆ ಕಂಠಿ ಅಣ್ಣನೇ ಸರಿ ಅಂತಾನೆ ಮೈ. ಆಗ ಕಂಠಿ ಮತ್ತು ಮುತ್ತು ಮನೆಗೆ ಬರ್ತಾರೆ. ಮೈ, ಈಗ ಹೇಗಿದ್ಯೋ, ಜ್ವರ ಕಮ್ಮಿ ಆಯಿತಾ ಅಂತಾನೆ ಕಂಠಿ. ಮುತ್ತು ಮೈ ಮುಟ್ಟಿ, ಜ್ವರ ಈಗ ಕಡಿಮೆ ಆಗಿದೆ ಕಣೋ ಅಂತಾನೆ. ಅತ್ತಿಗೆ ನನಗೆ ಟ್ಯಾಬ್ಲೆಟ್ ತಂದುಕೊಟ್ರು, ಅದು ತಿಂದಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಅತ್ತಿಗೆ ಬೆಳಿಗ್ಗೆಯಿಂದ ನನಗೆ ಡಾಕ್ಟ್ರ್ ಆಗಿದ್ದಾರೆ ಅಂತಾನೆ ಮೈ. ಆಗ ಚಂದನಗೆ ಕಾಲ್ ಬರುತ್ತೆ. ಅಣ್ಣ 1 ನಿಮಿಷ ಬಂದೇ ಇರಿ ಅಂತ ಚಂದನ ಹೋಗ್ತಾಳೆ. ಅಣ್ಣ, ಅತ್ತಿಗೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ, ಬೆಳಿಗ್ಗೆಯಿಂದ ಕಾಫಿ ಮಾಡಿಕೊಟ್ರು, ಬೆಳಿಗ್ಗೆಯಿಂದ ನಾನು ಚೆಕ್ ಮಾಡ್ತಿದ್ರು ಅಮ್ಮನ್ನ, ಅವರನ್ನು ನೋಡಿದರೆ ಅಮ್ಮನ ನೆನಪಾಗುತ್ತೆ ಅಂತೆಲ್ಲ ಮೈ ಚಂದನನ ಹೊಳ್ತಾನೆ. ನಾನು ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಮುತ್ತು ಹೋಗ್ತಾನೆ. ಆಗ ಚಂದನ ವಾಪಸ್ ಬರ್ತಾಳೆ. ಆಗ ಕಂಠಿ ಥ್ಯಾಂಕ್ಸ್ ಅತ್ತಿಗೆ ಅಂತಾನೆ. ಯಾಕೆ ಅಂತಾಳೆ ಚಂದನ. ನಿಮ್ಮ ಕೆಲಸನೆಲ್ಲ ಬಿಟ್ಟು ಮೈನ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಕ್ಕೆ ಅಂತಾನೆ ಕಂಠಿ. ಹೌದೌದು, ತುಂಬ ಕೆಲಸ ಇದೆ ನೋಡಿ, ನಾಳೆ ನೀವು ಹೆಲ್ಪ್ ಮಾಡಿ. ವೈಭವಿ ಜೊತೆ ಜಗಳ ಆಯಿತಾ ಅಂತಾಳೆ ಚಂದನ. ನಿಮಗೆ ಗೊತ್ತಣ್ಣ ಅಂತಾನೆ ಮೈ.
ಕಂಪ್ಲೇಂಟ್ ಮಾಡೋಕೆ ಮನೆಗೆ ಬಂದಿದ್ದಾಳೆ ಅನ್ಸತ್ತೆ ಅಂತಾನೆ ಕಂಟಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತಾನೆ ಮೈ. ಜಗಳ ಎಲ್ಲ ಏನಿಲ್ಲ ಅದಕ್ಕೆ, ಒಮ್ಮೆ ಇರಬೇಕಾದ್ರೆ ಚೆನ್ನಾಗಿದ್ದೆ ಅನ್ಸುತ್ತೆ, ಇವಳು ಬಂದಮೇಲೆ ಹ್ಯಾಂಡ್ಲ್ ಮಾಡೋದೇ ಕಷ್ಟ ಆಗಿದೆ, ಹೇಳೋದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ, ಎಲ್ಲ ತಕ್ಷಣಕ್ಕೆ ಆಗಬೇಕು ಅಂತಾಳೆ ಅಂತಾನೆ ಕಂಟಿ. ಅದೆಲ್ಲ ಏನಿಲ್ಲ, 2 ದಿನದಿಂದ ನೀವು ಫೋನ್ ರಿಸೀವ್ ಮಾಡಿಲ್ಲ, ಗ್ಯಾರೇಜಿಗೆ ಹೋಗಿಲ್ಲ ಅಂದರೆ ಯಾವ ಹುಡುಗಿಗಾದರೂ ಭಯ ಆಗುತ್ತಲ್ವಾ, ಅದೇ ಭಯನೇ ಅವಳಲ್ಲಿ ಕೋಪ ಆಗಿ ಹೊರಬಂದಿದೆ ಅಂತಾಳೆ ಚಂದನ. ಅದಕ್ಕೆ ನನಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ಬಾಯಿಗೆ ಬಂದಾಗ ಮಾತಾಡೋದಾ ಅಂತಾನೆ ಕಂಟಿ. ಸಂಬಂಧ ಅಂದರೆ ಹಾಗೆ, ಒಬ್ಬರು ಬೆಂಕಿ ಆದರೆ ಒಬ್ಬರು ನೀರಾಗಬೇಕಾಗತ್ತೆ, ಇಬ್ಬರು ಬೆಂಕಿ ಆದರೆ ನೀವು ಕಟ್ಕೊಂಡಿರೋ ಕನಸು ಹಾಳಾಗಲ್ವಾ. ಅವಳಿಗೆ ನಿಜ ಈಗ ಗೊತ್ತಾಗಿದೆ, ನೀವು ತಾಳ್ಮೆಯಿಂದ ಮಾತಾಡಿ ಏನು ನಡೀತು ಅಂತ ಹೇಳಿ, ವೈಭವಿ ಅವರು ಅರ್ಥ ಮಾಡ್ಕೋತಾರೆ ಅಂತಾಳೆ ಚಂದನ. ಸರಿ ಅತ್ತಿಗೆ ಅಂತ ಕಂಟಿ ಹೋಗ್ತಾನೆ. ಅತ್ತಿಗೆ ನಿಮ್ಮ ಮಾತು ನನಗೆ ಕೊಟ್ಟಿರೋ ಟ್ಯಾಬ್ಲೆಟ್ ಇದ್ದಾಗೆ, ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಕಮ್ಮಿ ಮಾಡಿಬಿಡುತ್ತೆ, ಈ ಮನೇಲಿ ಯಾರೇ ತಪ್ಪು ಮಾಡಿದ್ರು ನಿಮ್ಮಲ್ಲಿರೋ ಶಕ್ತಿ ಸರಿ ಮಾಡುತ್ತೆ, ನೀವು ಇರೋದ್ರಿಂದನೇ ನಾವೆಲ್ಲ ಸಂತೋಷವಾಗಿರೋದು ಅಂತಾನೆ ಮೈ. ಈಚೆ ಹರಿ ಕಂಟಿಗೆ ಕಾಲ್ ಮಾಡ್ತೇನೆ. ಏನು ಅಂತಾನೆ ಕಂಟಿ. ನೋಡು, ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಅಣ್ಣಂಗೆ ಫೋನ್ ಮಾಡಿದರೆ ಕಾಲ್ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾನೆ ಹರಿ. ಏನು ಅರ್ಜೆಂಟ್ ಬಾಡಿಗೆ ಬಂತಾ ಅಂತಾನೆ ಕಂಟಿ. ಹೌದು, ಕಸ್ಟಮರ್ಸ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ, ಅವ್ರಿನ್ನೂ ಬಂದಿಲ್ಲ, ಅವರನ್ನು ಡ್ರಾಪ್ ಮಾಡಿ ಬರೋಕ್ಕೆ ಲೇಟ್ ಆಗುತ್ತೆ, ಡೋರ್ ಲಾಕ್ ಮಾಡಿ ಮಲ್ಕೋಬೇಡಿ ಅಂತಾನೆ ಹರಿ. ಮನೆ ಡೋರ್ನ ಯಾವಾಗ ಲಾಕ್ ಮಾಡಿದ್ದೀನಿ, ಲಾಕ್ ಮಾಡಲ್ಲ ಸರಿನತ್ತ ಅಂತ ಕಾಲ್ ಕಟ್ ಮಾಡ್ತಾನೆ. ಈಚೆ ಮುತ್ತು ಊಟಕ್ಕೆ ಕರೀತಾನೆ. ಎಲ್ಲರೂ ಕೂತ್ಕೋತಾರೆ. ಹರಿ ಯಾಕೆ ಬಂದಿಲ್ಲ ಅಣ್ಣ ಅಂತಾಳೆ ಚಂದನ. ಅರ್ಜೆಂಟಾಗಿ ಬಾಡಿಗೆ ಬಂದಿದೆ, ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದ್ದ ನನಗೆ ಅಂತಾನೆ ಕಂಟಿ. ಮತ್ತು ಅವರಿಗೆ ಊಟ ಇದರಲ್ಲಿ ಎತ್ತಿಡ್ಲಾ ಅಂತಾಳೆ ಚಂದನ. ನಂತರ ಹರಿ ಬರೋವರೆಗೂ ನಿದ್ದೆ ಮಾಡ್ದೇನೆ ಚಂದನ ಕಾಯ್ತಾ ಇರ್ತಾಳೆ. ಅವನ ಪ್ರೀತಿನ ನೋಡಿ ಎಲ್ರಿಗೂ ಖುಷಿ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.